ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ನೀರಾವರಿಗೆ ಸಾಕಷ್ಟು ಒತ್ತು ಹೊಂದಿದ್ರು. ಅದರ ಪರಿಣಾಮ ನಮ್ಮ ಮಾಜಿ ಮಂತ್ರಿಗಳಾದಂಥ ಪೂಜ್ಯ ಡಿ.ಸಿ. ತಮ್ಮಣ್ಣ ಸಾಹೇಬರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಈ 38 ನಮ್ಮ ಆತನೂರು ಹೋಬಳಿಲಿರ್ತಕ್ಕಂಥ 38 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದರು. ಹಾಗಾಗಿ ಅದರ ಪ್ರತಿಫಲ ಇವತ್ತು ಎಲ್ಲ ಕೆರೆಗಳು ಕೂಡ ತುಂಬಿದೆ. ನಮ್ಮಲ್ಲಿ ಬರಪೀಡಿತ ಪ್ರದೇಶ, ಸಾಕಷ್ಟು ನೀರಾವರಿಯಿಂದ ವಂಚಿತರಾಗಿದ್ದು ನಾವು ಅದನ್ನು ಮನಗಂಡಂಥ ನಮ್ಮ ಶಾಸಕರು ಸಾಕಷ್ಟು ಪರಿಶ್ರಮದಿಂದ ಸರ್ಕಾರದ ಜೊತೆ ಹೋರಾಟ ಮಾಡಿ ಹೆಚ್ಚಿನ ಪ್ರಮಾಣದ ಅನುದಾನ ತಂದು ನಮಗೆ ಕೆರೆ ತುಂಬಿಸ್ಕೊಡೋದ್ರ ಮುಖಾಂತರ, ಏತ ನೀರಾವರಿ ಮಾಡೋದ್ರ ಮುಖಾಂತರ, ಕಾಲುವೆಯಿಂದ ನೀರಾವರಿ ಮಾಡೋದ್ರ ಮುಖಾಂತರ, ಶಿಂಸಾ ನದಿಯಿಂದ ನೀರು ತರೋದ್ರ ಮುಖಾಂತರ ಸುಮಾರು ಒಂದೊಂದು ಕೆರೆಗೆ 2-3 ಯೋಜನೆಗಳ ಮುಖಾಂತರ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿಕೊಟ್ಟಿದ್ರು. ಅದರ ಪರಿಣಾಮ ಚಾಗನಕೆರೆ ಕೆರೆನೂ ಕೂಡ ಒಂದು ತುಂಬಿತ್ತು. ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣ ಅವರು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮ್ಮ ರೈತರ ಬಗ್ಗೆ ಸಾಕಷ್ಟು ಸಹಾಯ ಮಾಡಿದರು. ಹಾಗಾಗಿ ಅವರನ್ನೇ ಕರೆಸಿ ಅವರು ಕೂಡ ಇದಕ್ಕೆ ಅನುದಾನ ಕೊಟ್ಟಿದ್ದರು. ಹಾಗಾಗಿ ಅವ್ರನ್ನ ಕರೆಸಿ ಪೂಜೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಈ ಭಾಗದ ಎಲ್ಲ ರೈತರದ್ದು ಮನಸ್ಸಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಹೋಗಿ ಕೇಳಿಕೊಂಡು ಪೂಜ್ಯ ಕುಮಾರಣ್ಣವರು ಕೂಡ ಬಂದು ಇವತ್ತು ಆ ಕಾರ್ಯಕ್ರಮ ನೆರವೇರಿಸಿಕೊಡೋದ್ರ ಮುಖಾಂತರ ನಮ್ಮ ರೈತರ ಮನಸ್ಸಿಗೆ ಸಂತೋಷ ಆಗೋ ರೀತಿಯಲ್ಲಿ ಅವರು ಕಾರ್ಯಕ್ರಮನ ಮಾಡಿಕೊಟ್ಟಿದ್ದಾರೆ.